ನಮಸ್ಕಾರ. ಪ್ರೈಸ್ ದ ಲಾರ್ಡ್ ಜೀಸಸ್. ಎಲ್ಲ ನನ್ನ ಪ್ರೀತಿಯ ದೇವಜನರೇ, ನನ್ನ ಪ್ರೀತಿಯ ಸಹೋದರಿ ಸಹೋದರ ದೇವಜನರೇ, ಹಿರಿಯರೇ, ನಿಮ್ಮೆಲ್ಲರನ್ನ ದೇವರ ವಾಕ್ಯದ ಮೂಲಕವಾಗಿ ಸಂಧಿಸುವುದರಲ್ಲಿ ನಾನು ಸಂತೋಷಿಸುತ್ತೇನೆ. ಚೆನ್ನಾಗಿದ್ದೀರಲ್ವಾ? ದೇವರ ಆಶೀರ್ವಾದ, ಸಮಾಧಾನ, ಕೃಪೆಯು ನಿಮ್ಮನ್ನು ನಿಮ್ಮ ಕುಟುಂಬಗಳನ್ನು ಆವರಿಸಿಕೊಳ್ಳಲಿ. ಪ್ರೀತಿಯ ದೇವಜನವೇ, ನಿಮಗೆ ಕತ್ತಲಿಷ್ಟಾನ ಹಗಲಿಷ್ಟಾನ, ಅಲ್ಲವೇ ರಾತ್ರಿ ಇಷ್ಟಾನ ಹಗಲಿಷ್ಟಾನ, ಕತ್ತಲಿಷ್ಟಾನ ಬೆಳಕಿಷ್ಟಾನ ಅಂತ ಕೇಳಿದರೆ ನೀವು ಯಾವುದನ್ನು ಆಯ್ಕೆ ಮಾಡಿಕೊಳ್ತೀರಾ? ಹೆಚ್ಚು ಜನರು ಬೆಳಕನ್ನೇ ಇಷ್ಟಪಡ್ತೀರ, ಹೌದಲ್ವಾ? ಹಳೆಯ ಕಾಲದಲ್ಲಿ ಸಣ್ಣ ಸಣ್ಣ ದೀಪಗಳನ್ನಿಟ್ಟುಕೊಂಡು ಅವರು ಜೀವನವನ್ನು ಸಾಗಿಸ್ತಾ ಇದ್ದರು. ಈಗ ದೊಡ್ಡ ದೊಡ್ಡ ಬೆಳಕುಗಳು ಉದ್ಭವ ಆಗಿದ್ದಾವೆ. ಎಷ್ಟೇ ದೊಡ್ಡ ಬೆಳಕುಗಳು, ಎಷ್ಟೇ ದೊಡ್ಡ ಲೈಟ್ಗಳು ಇಟ್ಟುಕೊಂಡ್ರೂ ಕೂಡ ಆ ಒಂದು ಸೂರ್ಯನ ಎಂಬ ಬೆಳಕಿನ ಮುಂದೆ ನಾವೇನು ಮಾಡಲಿಕ್ಕೂ ಆಗೋದಿಲ್ಲ. ಹಾಗೆಯೇ ನಮ್ಮ ಜೀವಿತದಲ್ಲಿ ಆ ಸೂರ್ಯನೆಂಬ ಬೆಳಕುಗಳಿಗಿಂತಲೂ ದೇವರೆಂಬಾತನು ದೊಡ್ಡವನಾಗಿದ್ದಾನೆ. ಈ ದಿನ ನೀವು ನಾನು ನೋಡುವಂಥ ವಿಷಯವೇನೆಂದರೆ, ನಾವು ಈ ಲೋಕಕ್ಕೆ ಬೆಳಕಾಗಿದ್ದೇವಂತೆ. ದೇವರು ನಮ್ಮಿಂದ ಕೋರ್ಕೊಳ್ಳೋದೇನು ಗೊತ್ತಾ? ಬೆಳಕಿನ ಮಕ್ಕಳಂತೆ ನಡೆದುಕೊಳ್ಳ್ರಿ ಅಂತ. ಬನ್ನಿ ಹಾಗಾದರೆ ಈ ದಿನದ ಮುಖ್ಯವಾದಂಥ ದೇವರ ವಾಕ್ಯವನ್ನು ಓದಿಕೊಳ್ಳೋಣ. ಎಫೆಸ ಪತ್ರಿಕೆ 5ನೇ ಅಧ್ಯಾಯ 8 ಮತ್ತು 9ನೇ ವಾಕ್ಯ. ನೀವು ಇಂದಿನ ಕಾಲದಲ್ಲಿ ಕತ್ತಲೆಯಾಗಿದ್ದೀರಿ, ಆದರೆ ಈಗ ನೀವು ಕ್ರಿಸ್ತನಲ್ಲಿದ್ದು ಬೆಳಕಾಗಿದ್ದೀರಿ. ಬೆಳಕಿನವರಂತೆ ನಡೆದುಕೊಳ್ಳಿರಿ. ಆಮೆನ್, ಹಾಲೆಲೂಯ. ಹೇಗೆ ನಡೆದುಕೊಳ್ಳಬೇಕು? ಬೆಳಕಿನವರಂತೆ ನಡೆದುಕೊಳ್ಳಿರಿ. ದೇವರ ಮಕ್ಕಳಾಗಿರುವಂಥ ನಾವು ಯಾವತ್ತೂ ಕೂಡ ನಮ್ಮ ಮುಖ ಸಪ್ಪೆಯಾಗಿರಬೇಕಂತಲೂ, ಭಯದಲ್ಲಿರಬೇಕಂತಲೂ, ನಾವು ದುಃಖದಲ್ಲಿರಬೇಕಂತಲೂ ದೇವರು ಆಶಿಸುವುದಿಲ್ಲ. ಹಾಗೆಯೇ ದೇವರು ನಾವು ಕತ್ತಲೆಯಲ್ಲಿರಬೇಕೆಂದು, ಕೆಟ್ಟತನದಲ್ಲಿ ಪಾಪದಲ್ಲಿರಬೇಕೆಂದು ದೇವರು ಆಶಿಸುವುದಿಲ್ಲ. ಬೆಳಕಿನ ಮಕ್ಕಳಾಗಿ ನಾವಿರಬೇಕೆಂದು ದೇವರು ಆಶಿಸ್ತಾ ಇದ್ದಾರೆ. ಆಮೇನ್. ಹಾಗಾದರೆ ಈ ಬೆಳಕನ್ನು ಮರೆಮಾಚುವ ರೀತಿಯಲ್ಲಿ ಈಗ ಸೂರ್ಯನಿದ್ದಾನೆ. ನಮ್ಮ ವಾತಾವರಣ ಇಲ್ಲಿ ನೋಡುವಾಗ ಎಲ್ಲ ಮಳೆಯಿಂದ ತುಂಬಿದೆ. ಸೂರ್ಯನನ್ನು ಕಾಣುವುದು ಸ್ವಲ್ಪ ಕಷ್ಟವಾಗಿದೆ. ಇಂಥ ಸಂದರ್ಭದಲ್ಲಿ ಸ್ವಲ್ಪ ಮನುಷ್ಯರಿಗೆ, ಮನಸ್ಸುಗಳಿಗೆ ಅಯ್ಯೋ ಬಿಸಿಲು ಬರಲಿಲ್ವೇ ಅನ್ನುವಂಥದ್ದು ಇರುತ್ತದೆ ಅಲ್ವಾ? ಮೋಡಗಳು ಕವಿದು ಮಳೆಯ ವಾತಾವರಣದಿಂದ ಕಪ್ಪಗೆ ಬೆಳಕಿಲ್ಲದೆ ಏನೋ ಒಂದು ರೀತಿಯಾಗಿ ಇರುತ್ತದೆ. ನಮ್ಮ ಜೀವಿತಗಳು ಕೂಡ ಅನೇಕ ಸಂದರ್ಭದಲ್ಲಿ ಈ ಕಾರ್ಗತ್ತಲೆ ಮೋಡಗಳು ಕವಿದು ಬೆಳಕು ಅರಿಯದ ಹಾಗೆ ನಮ್ಮ ಜೀವಿತಗಳು ಅಂಧಕಾರದಿಂದ ತುಂಬುವಂತೆ ಆಗಿ ಹೋಗ್ತಾ ಇರ್ತವೆ. ಈ ವಾಕ್ಯವನ್ನು ಕೇಳುತ್ತಿರುವಂಥ ನನ್ನ ಪ್ರೀತಿಯ ದೇವಜನವೇ, ನಮ್ಮ ಜೀವಿತಗಳಲ್ಲಿ ಅನೇಕ ಕಾರ್ಮೋಡಗಳು, ಕಗ್ಗತ್ತಲೆಯು ನಮ್ಮನ್ನು ಕಾಯುವಾಗ ಕೆಲವು ಸಂದರ್ಭದಲ್ಲಿ ನಾವು ಆ ಪರಿಸ್ಥಿತಿಯನ್ನು ಹಾದು ಹೋಗಲೇಬೇಕಾಗುತ್ತದೆ. ಆದರೆ ದೇವರ ವಾಕ್ಯ ಹೇಳುತ್ತದೆ, ಕೆಲವೇ ದಿನಗಳಲ್ಲಿ, ಕೆಲವೇ ಕಾಲಗಳಲ್ಲಿ ನಿಮ್ಮ ಜೀವಿತವನ್ನು ನಾನು ಬದಲಾಯಿಸ್ತೇನೆ. ಆಮೇನ್. ಪ್ರಿಯರೇ, ಸೂರ್ಯನನ್ನು ಮೋಡಗಳು ಕವಿದು ಬಚ್ಚಿಡಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗೆಯೇ ದೇವರು ನಮ್ಮ ಮೇಲೆ ತೋರಿಸುವ ಕೃಪೆ, ಕನಿಕರ, ದಯೆ, ಆಶೀರ್ವಾದವನ್ನು ಕಾರ್ಮೋಡಗಳು, ಕಗ್ಗತ್ತಲೆಯು ಕವಿಯಲು ತಡೆಯಲು ಸಾಧ್ಯವಿಲ್ಲ. ಇದನ್ನು ನಂಬುತ್ತೀರಾ? ನಿಮ್ಮ ಜೀವಿತದಲ್ಲಿ, ನನ್ನ ಜೀವಿತದಲ್ಲಿ ಅಂಥದ್ದು ಬರುವಾಗ ಒಂದು ಮಾತ್ರ ನಾವು ಜ್ಞಾಪಕ ಇಟ್ಕೊಳ್ಬೇಕು. ದೇವರು ನಮ್ಮನ್ನು ಆರಿಸಿಕೊಂಡಿರುವುದು ಬೆಳಕಿನ ಮಕ್ಕಳಾಗಿ ನಾವು ನಡೆದುಕೊಳ್ಳುವುದಕ್ಕಾಗಿಯೇ ಹೊರತು ಬೇರೇನೂ ಅಲ್ಲ. ಇದರ ಇನ್ನೊಂದು ಉದ್ದೇಶ ಇದೆ. ದೇವರ ವಾಕ್ಯ ಹೇಳೋದೇನೆಂದರೆ, ಅನೇಕ ಸಾರಿ ದೇವರ ಮಕ್ಕಳು ಆ ವಾಕ್ಯವನ್ನು ಕೇಳಿದರೂ, ಪ್ರಾರ್ಥನೆಯನ್ನು ಮಾಡಿದರೂ ಕೂಡ ಇನ್ನೂ ಆ ಧೈರ್ಯ ಬರ್ತಾ ಇಲ್ಲ, ಆ ತೀರ್ಮಾನ ಬರ್ತಾ ಇಲ್ಲ, ಕ್ರಿಸ್ತನಿಗೋಸ್ಕರವೇ ಜೀವಿಸಬೇಕೆಂಬ ಹಂಬಲ ಬರ್ತಾ ಇಲ್ಲ. ಇನ್ನೂ ಹಳೆಯ ಸ್ವಭಾವದಲ್ಲಿ, ಹಳೆಯ ಪಾಪದಲ್ಲಿ, ಹಳೆಯ ಭಯದಲ್ಲಿ, ಹಳೆಯ ಕಷ್ಟದಲ್ಲಿ, ಹಳೆಯ ಕಾರ್ಯಗಳಲ್ಲೇ ಮಗ್ನರಾಗಿರುವುದನ್ನು ದೇವರು ನೋಡಿ ದುಃಖ ಪಡುವಂಥವನಾಗಿದ್ದಾನೆ.
ದೇವರು ಯಾವಾಗಲೂ ತನ್ನ ಮಕ್ಕಳು ಹೇಗಿರಬೇಕೆಂದು ಆಶಿಸುತ್ತಾನೆ? ಬೆಳಕಿನ ಮಕ್ಕಳಾಗಿರಬೇಕೆಂದು ಆಶಿಸುತ್ತಾನೆ ಹೊರತು ಕತ್ತಲೆಯ ಮಕ್ಕಳು ಅಲ್ಲ. ಕತ್ತಲೆಯನ್ನು ಪ್ರೀತಿಸೋರು ಯಾರು ಗೊತ್ತಾ? ಕೆಟ್ಟವರು, ಪಾಪಿಗಳು. ಪಾಪಿಗಳು ತಮ್ಮ ಕೃತ್ಯಗಳು ದುಷ್ಕೃತ್ಯಗಳಾಗಿ ತೋರಿ ಬಂದಾವೆಂದು ಕತ್ತಲೆಗೆ ಹೋಗುತ್ತಾರೆ. ಆದರೆ ನಾವಾದರೂ ನಮ್ಮ ಕೃತ್ಯಗಳು ಒಳ್ಳೆಯವೆಂದು ತೋರಿಸುವುದಕ್ಕೆ ಬೆಳಕಿಗೆ ಬರುತ್ತೇವಂತೆ. ನೋಡಿದ್ರ, ನಾವು ಬೆಳಕಿಗೆ ಬಂದರೆ ಅವರು ಕತ್ತಲೆಗೆ ಹೋಗ್ತಾರೆ. ಇವತ್ತು ನಾವು ಕತ್ತಲೆಗೆ ಹೋಗುವಂಥವರ, ಬೆಳಕಿಗೆ ಹೋಗುವಂಥವರ? ನೀವೇ ತೀರ್ಮಾನ ಮಾಡಿಕೊಳ್ಳಿ. ಎಷ್ಟೋ ಜನರು ಕ್ರೈಸ್ತರೆಂದು ನಾನು ದೇವರ ಮಗಳು, ದೇವರ ಮಗನೆಂದು ತಿಳಿದು ಮತ್ತೆ ಅದೇ ಪಾಪ, ಅದೇ ಕೆಟ್ಟತನವನ್ನು ಮಾಡುತ್ತಾ ದೇವರಿಗೆ ವಿರೋಧವಾದ ಕೃತ್ಯಗಳನ್ನು ಮಾಡುವಾಗ ದೇವರು ಇಷ್ಟಪಡುವುದಿಲ್ಲ. ಅದಕ್ಕೆ ದೇವರು ಹೇಳ್ತಾ ಇದ್ದಾರೆ, ನೀವು ಇಂದಿನ ಕಾಲದಲ್ಲಿ ಕತ್ತಲೆಯಾಗಿದ್ದೀರಿ. ಒಂದು ವೇಳೆ ಯೇಸು ಸ್ವಾಮಿಯನ್ನು ಅರಿಯದೇ ಇದ್ದಾಗ, ಯೇಸು ಸ್ವಾಮಿಯ ವಾಕ್ಯವು ನಿಮಗೆ ಅರ್ಥವಾಗದೇ ಇದ್ದಾಗ, ಯೇಸು ಸ್ವಾಮಿಯ ಮನಸ್ಸು ನಿಮಗೆ ತಿಳಿಯದೇ ಇದ್ದಾಗ ನೀವು ಕತ್ತಲೆಯಲ್ಲಿದ್ದರೆ ದೇವರು ಒಪ್ಕೊಳ್ತಾರೆ, ಅದನ್ನು ದೇವರು ಕ್ಷಮಿಸ್ತಾರೆ. ನಿಮ್ಮ ಪಾಪಗಳು ಕಡುಕಂಪಾಗಿದ್ದರೂ ಆತನು ಹಿಮದ ಹಾಗೆ ಬೆಳ್ಳಗೆ ಮಾಡುವನು ಅಂತ ಹೇಳುತ್ತದೆ. ಅಂದರೆ ನಮ್ಮ ಮೊದಲಿನ ಜೀವಿತ ಕಡುಕಂಪಾಗಿದ್ದರೂ, ಕತ್ತಲಾಗಿದ್ದರೂ, ಕಪ್ಪಾಗಿದ್ದರೂ ಆತನು ಬೆಳ್ಳಗೆ ಮಾಡಲಿಕ್ಕೆ ಶಕ್ತನಾಗಿದ್ದಾನೆ ಹೇಳ್ತಾ ಇದೆ. ಆದರೆ ಈಗ ನೀವು ಕ್ರಿಸ್ತನಲ್ಲಿದ್ದು, ಎಲ್ಲಿದ್ದರೆ ನಾವು ಬೆಳಕಾಗ್ತೀವಿ? ಕ್ರಿಸ್ತನಲ್ಲಿದ್ದರೆ ಬೆಳಕಾಗ್ತೀವಿ. ಹೌದಲ್ವಾ? ನೀವು ನೋಡ್ತೀರಾ, ಬೆಳಗಾಗುವಾಗಲೇ, ಸೂರ್ಯನ ಹುಟ್ಟುವಾಗಲೇ ಬೆಳಕು ಹರಿಯುವುದು. ಕಾಡು, ಮೇಡು, ಬೆಟ್ಟ, ಗುಡ್ಡ, ಹಳ್ಳಿ, ಪಟ್ಟಣ ಎಲ್ಲದರ ಮೇಲೆ ಸೂರ್ಯನ ಬೆಳಕು, ತೇಜಸ್ಸು ಉದಯಿಸುತ್ತದೆ ಅಲ್ವಾ? ಎಲ್ಲದರ ಮೇಲೆ ಉದಯಿಸುತ್ತದೆ. ಆದರೆ ನಾವು ಹಾಕುವಂಥ ಲೈಟ್ಗಳು ಹಾಗೆ ಅಲ್ಲ. ಹಾಗೆ ಯಾರು ಕ್ರಿಸ್ತನಲ್ಲಿರುತ್ತಾರೋ ಅವರು ಹೇಗೆ ಬೆಳಕಾಗಿದ್ದೀರಿ. ನಿಜವಾಗಿಯೂ ಈ ಬೆಳಕಾಗಿರುವಂಥವರ ಜೀವಿತದಿಂದ ಗೊತ್ತಾಗುತ್ತೆ ನಾವು ಕ್ರಿಸ್ತನಲ್ಲಿದ್ದೇವಾ ಇಲ್ಲವಾ ಅನ್ನುವಂಥದ್ದು. ನೀವು ನಾನು ಬೆಳಕಿನವರಂತೆ ನಡೆದುಕೊಳ್ಳಬೇಕಂತೆ. ಅದರರ್ಥ ಏನು ಅಂತ ನೀವು ಮುಂದಿನ ವಾಕ್ಯದಲ್ಲಿ, ಅದರ 9ನೇ ವಾಕ್ಯದ 2ನೇ ಭಾಗ, ಬೆಳಕಿನ ಫಲವು ಉಪಕಾರದಲ್ಲಿಯೂ ನೀತಿಯಲ್ಲಿಯೂ ಸತ್ಯದಲ್ಲಿಯೂ ಕಾಣಿಸುತ್ತದೆ. ರಾತ್ರಿ ನಾವು ಮಲ್ಕೊಳ್ತೀವಿ, ಏನೋ ಒಂದು ಹಕ್ಕಿಗಳ ಚಿಲಿಪಿಲಿ ಗಾನ ಕೇಳಿಸ್ತದೆ, ಸೌಂಡ್ ಎಲ್ಲ ಕೇಳಿಸ್ಲಿಕ್ಕೆ ಪ್ರಾರಂಭಿಸ್ತದೆ. ಓ, ಬೆಳಕಾಗ್ತಾ ಇದೆಯೇನೋ ಅಂದರೆ ಅದರ ಅರ್ಥ ಆ ಚಿಲಿಪಿಲಿ ಗಾನ, ಪ್ರಾಣಿ ಪಕ್ಷಿಗಳು ಎದ್ದು ಅವು ಗಾನ ಮಾಡುವಂಥದ್ದನ್ನು ನೋಡಿ ನಮಗೆ ಅರ್ಥ ಆಗ್ತದೆ. ಕೋಳಿ ಕೂಗುವುದರಿಂದ ನಮಗೆ ಅರ್ಥ ಆಗ್ತದೆ. ಕೆಲವು ಸಂದರ್ಭಗಳಲ್ಲಿ ಏನಾಗ್ತದೆ? ಬೆಳಕು ಹರಿಯುತ್ತದೆ, ಇನ್ನು ಟೈಮ್ ಆಯಿತು, ಬೆಳಗಾಗ್ತಾ ಇದೆ ಅಂತ. ಪ್ರಿಯ ದೇವಜನವೇ, ಕೆಲವು ಸಾರಿ ನಾವೇನು ಗೊತ್ತಾ, ನೀವೊಂದು ಕತೆ ಕೇಳಿಸ್ಕೊಂಡಿದ್ದೀರಲ್ವ? ಒಂದು ಅಜ್ಜಿ ಹತ್ರ ಒಂದು ಒಳ್ಳೆಯ ಚೆನ್ನಾಗಿರುವಂಥ ಹುಂಜ ಇತ್ತಂತೆ. ಆ ಹುಂಜ ಕೂಗುವಾಗ ಆ ಹಳ್ಳಿಯಲ್ಲೆಲ್ಲರೂ ಎದ್ದು ಕೆಲಸ ಮಾಡ್ಕೊಳ್ತಾ ಇದ್ರು. ಆ ಹುಂಜ ಬಹಳ ದೊಡ್ಡದಾಗಿ, ಬಹಳ ಸುಂದರವಾಗಿ, ಬಹಳ ಸ್ವರ ಎತ್ತಿ ಕೊಕ್ಕರೋ ಕೂ ಅಂತ ಕೂಗ್ತಾ ಇತ್ತಂತೆ. ಹಾಗೆ ಕೂಗುವಾಗ ಹಳ್ಳಿಗಳಲ್ಲಿ ಎದ್ದು ಕೆಲಸಕ್ಕೆ ಹೋಗ್ತಾ ಇದ್ರು. ಅಜ್ಜಿಯಲ್ಲಿ ಒಂದು ಮನೋಭಾವ ಇತ್ತಂತೆ, ನನ್ನ ಕೋಳಿ, ನನ್ನ ಹುಂಜ ಕೂಗುವುದರಿಂದಲೇ ಸೂರ್ಯನು ಉದಯಿಸ್ತಾ ಇದ್ದಾನೆ, ಇವರೆಲ್ಲ ಕೆಲಸಗಳು ಹೋಗ್ತಾ ಇದ್ದಾರೆ. ಆವಾಗ ಅವರೆಲ್ಲ ಹಾಗೆ ಹೋಗೋದು. ಒಂದು ಸಾರಿ ಅಜ್ಜಿ ಎಲ್ಲರನ್ನ ಕೇಳ್ತಾಳೆ, ನೋಡ್ದ, ನನಗೆ ಉಪಕಾರ ಥ್ಯಾಂಕ್ಸ್ ಹೇಳಬೇಕು, ನನ್ನ ಹುಂಜ ಕೂಗಿರುವುದರಿಂದಲೇ ನೀವು ಎದ್ದಿದ್ದೀರಾ. ಅವರೆಲ್ಲ ಹೇಳಿದ್ರು, ಹೋಗಮ್ಮ, ಆಕೆಗೆ ಒಂದು ಪಾಠ ಕಲಿಸ್ಬೇಕು ಇವರಿಗೆಲ್ಲ ಅಂತ ಅಂದ್ಕೊಂಡ್ಲಂತೆ. ಹುಂಜಾನೆ ಎತ್ಕೊಂಡು ದೂರ ಊರಿಗೆ ಹೊರಟೋಗ್ಬಿಟ್ಲು, ದೂರ ಪ್ರದೇಶಕ್ಕೆ ಹೊರಟೋದ್ಲು. ಆಕೆ ಏನಂದ್ಕೊಳ್ತದಳೆ, ತನ್ನ ಜೊತೆಯಲ್ಲಿ ಹುಂಜ ಇರೋದರಿಂದ ಕೂಗ್ತದೆ, ಬೆಳಕಾಗ್ತದೆ. ಆದರೆ ಈಗ ನಮ್ಮ ಊರಲ್ಲಿ ಬೆಳಕಾಗಿರಲ್ಲ. ಹಾಗೆ ಆಲೋಚನೆ ಮಾಡಿಕೊಂಡು ಹಂಗೆ ಇರಲಿ, ಅವರು ನನ್ನ ಹುಂಜ ಎಲ್ಲಿರುತ್ತೋ ಅಲ್ಲಿ ಬೆಳಕಾಗುತ್ತೆ ಅಂತ ಹೇಳಿ ಅಂದ್ಕೊಂಡಿದ್ಲಂತೆ. ಆದರೆ ಒಂದು ಸಾರಿ ಅವ್ರವ್ರನ್ನ ನೋಡಿಬಿಟ್ಟು, ಏನಪ್ಪ ಹೆಂಗಿದ್ದೀರಾ ಅಂದರೆ, ಹೆಂಗಿದ್ದೀವಿ, ಹಂಗೆ ಇದ್ದೀವಿ. ನನ್ನ ಹುಂಜ ಇಲ್ಲ, ಮತ್ತು ಹೇಗೆ ಸೂರ್ಯ ಉದಯಿಸ್ತಾ ಇದ್ದಾನೆ? ಏನು ಅಂದ್ಕೊಂಡಿದ್ದೀಯ? ನೀನು ಹುಂಜ ಇಲ್ಲದೆ ಇದ್ದರೆ ಅಲ್ಲ, ನೀನು ಹುಂಜ ಇಲ್ಲೇ ಬಿಟ್ಬಿಟ್ಟು ಬಾ, ಅಲ್ಲಿ ಬಂದು ನೋಡು ಅಂತ ಹೇಳಿದಂತೆ. ಹೌದಾ ಅಂತೇಳಿ ಹುಂಜನ ಬಿಟ್ಬಿಟ್ಟು ಹೋಗಿ ನೋಡಿದ್ರೆ, ಹೌದು ಬೆಳಗಾಯಿತು, ಮತ್ತು
ಎಲ್ಲರೂ ಎದ್ದೇಳ್ತಾ ಇದ್ದಾರೆ. ಕೆಲವು ಸಂದರ್ಭಗಳಲ್ಲಿ ನಾವೇನಂದರೆ ಜಂಬ ಕೊಚ್ಕೊಳ್ಳೋದು ಜಾಸ್ತಿ. ನಾನು ಪರಿಶುದ್ಧಳು, ನಾನು ಪರಿಶುದ್ಧನು, ಬಿಳಿ ಬಟ್ಟೆ ಹಾಕಿದ ತಕ್ಷಣ ಪವಿತ್ರಾತ್ಮ ಇದೆ ಅಂತ ನಾವೇನೇನೋ ಅಂದುಕೊಂಡು, ನನ್ನಲ್ಲಿ ಆತ್ಮ ಇದೆ, ನನ್ನ ಹತ್ರ ಅನ್ಯ ಭಾಷೆ ಇದೆ, ನನ್ನ ಹತ್ರ ಪ್ರವಾದನೆ ಇದೆ, ನನ್ನ ಹತ್ರ ಅದಿದೆ, ನಾನು ಅಂದ ಅಹಂ ಆದಿರಬಾರ್ದು. ಪ್ರೀತಿಯವಜನವೇ, ನಾವಿಲ್ಲದೇ ಇದ್ದರೂ ದೇವರು ತನ್ನ ಚಿತ್ತವನ್ನು ನೆರವೇರಿಸುತ್ತಾನೆ. ಅದಕ್ಕೆ ಇಲ್ಲಿ ಹೇಳ್ತಾ ಇರೋದು, ಬೆಳಕಿನ ಫಲವು ಉಪಕಾರದಲ್ಲಿಯೂ, ನಾವು ಮಾಡೋ ಉಪಕಾರದಲ್ಲಿಯೂ, ನೀತಿಯಲ್ಲಿಯೂ, ಸತ್ಯದಲ್ಲಿಯೂ ಕಾಣಿಸುತ್ತದೆ. ಬೆಳಗಾಗುತ್ತದೆ ಅನ್ನುವಂಥದ್ದು ನಮಗೆ ಗೊತ್ತಾಗುವ ಹಾಗೆ, ನಮ್ಮಲ್ಲಿ ಬೆಳಕಿದ್ದರೆ, ನಾವು ಬೆಳಕಾಗಿದ್ದರೆ 4 ಜನಕ್ಕೆ ನಾವು ಬೆಳಕಾಗಿರುತ್ತೇವೆ, ಪ್ರಯೋಜನಕರವಾಗಿರುತ್ತೇವೆ. ಆದರೆ ಅನೇಕರೇನೆಂದರೆ ಜಂಬ ಕೊಚ್ಕೊಳ್ಳೋಕ್ಕೆ ನೋಡ್ತಾರೆ. ಇದೇ ಎಫೆಸ ಪತ್ರಿಕೆಯಲ್ಲಿ 13ನೇ ವಚನಕ್ಕೆ ನೀವು ಓದುವಾಗ, ಬೆಳಕಿನಿಂದ ಎಲ್ಲ ಕೃತ್ಯಗಳು ನಿಜಗುಣ ತೋರಿ ಬರುತ್ತದೆ, ಆದ್ದರಿಂದ ಕೆಟ್ಟದ್ದು ಕೆಟ್ಟದ್ದೇ ಎಂದು ಕಾಣಿಸುವುದು, ಪ್ರಕಟವಾಗಿರುವುದೆಲ್ಲ ಬೆಳಕಿಗೆ ಸಂಬಂಧವಾದದ್ದು. ಬೆಳಕು ಹರಿಯುವಾಗ ನೋಡ್ರಿ, ರಾತ್ರಿಯಲ್ಲಿ ಅಯ್ಯೋ ನೋಡಿದ್ರೆ ಈ ಕಡೆ ತಲೆ ಎತ್ತಿ ನೋಡಿದ್ರೆ ಅಲ್ಲೆಲ್ಲ ಕತ್ತಲೆ ಇದೆ, ಏನೂ ಕಾಣಿಸ್ತಾ ಇಲ್ವೇ? ಅದೇ ಬೆಳಿಗ್ಗೆ ಇಲ್ಲಿಂದ ಆ ಕಡೆ ನೋಡ್ರಿ ಕಾಣಿಸ್ತದೆ. ಹೇಗೆ? ಸೂರ್ಯನ ಬೆಳಕು ಚೆಲ್ಲಿರುವುದರಿಂದ ಅಲ್ಲಿ ಬೆಟ್ಟ ಕಾಣಿಸ್ತದೆ, ಇಲ್ಲಿ ಕಾಡು ಕಾಣಿಸ್ತದೆ, ಈ ಕಡೆ ಟೆರೆಸ್ಗಳ ಮೇಲೆ, ಮನೆ ಮಾಳಿಗೆ ಮೇಲೆ ಹೋದರೆ ಎಲ್ಲ ಕಾಣಿಸ್ತದೆ. ಅದೇ ರಾತ್ರಿ ಹೋಗಿ ನೋಡ್ರಿ, ಏನೂ ಕಾಣಿಸಲ್ಲ. ಹಾಗೇನೆ ಬೆಳಕಿನಿಂದ ಎಲ್ಲ ಕೃತ್ಯಗಳ ನಿಜಗುಣ ತೋರಿ ಬರುತ್ತದೆ. ನಾವು ಪರಿಶುದ್ಧರಾಗಿ ದೇವರಿಗೆ ಮೆಚ್ಚುಗೆಯಾಗಿದ್ದರೆ ಖಂಡಿತ ಸತ್ಯ ಯಾವುದು, ಅಸತ್ಯ ಯಾವುದು, ಒಳ್ಳೆಯದ್ಯಾವುದು, ಕೆಟ್ಟದ್ದ್ಯಾವುದು ಗೊತ್ತಾಗ್ತದೆ. ಬೆಳಕು ನಿಜ ಗುಣವನ್ನು ತೋರಿಸುತ್ತದೆ, ಅಸಲಿಯನ್ನು ತೋರಿಸ್ತದೆ. ಕತ್ತಲು ಅದು ತೋರಿಸೋದಿಲ್ಲ. ಅದಕ್ಕೆ ನೋಡ್ರಿ, ಕಳ್ಳರಿಗೆ, ಖದೀಮರಿಗೆ, ಕೆಟ್ಟವರಿಗೆ, ಮೋಸ ಮಾಡೋರಿಗೆ, ವಂಚನೆ ಮಾಡೋರಿಗೆ, ವ್ಯಭಿಚಾರ ಮಾಡೋರಿಗೆ ಕತ್ತಲು ತುಂಬ ಇಷ್ಟ. ಬೆಳಕಿಗೆ ಬಂದರೆ ತಮ್ಮ ಕೃತ್ಯಗಳು ಗೊತ್ತಾಗ್ಬಿಡ್ತವಂತ ಬೆಳಕಿಗೆ ಬರೋದೇ ಇಲ್ಲ. ನಾವಾದರೂ ದೇವಜನವೇ ಬೆಳಕಿನ ಮಕ್ಕಳು. ಲೋಕದಲ್ಲಿ ಜನರು ಕೆಟ್ಟದ್ದನ್ನು ಮಾಡುವುದಕ್ಕಾಗಿ, ಮೋಸ ಮಾಡುವುದಕ್ಕಾಗಿ ಕತ್ತಲನ್ನು ಆಯ್ಕೆ ಮಾಡಿಕೊಳ್ಳುತ್ತಾರೆ. ಅದಕ್ಕೆ ಕೆಲವರು ಹೇಳ್ತಾರೆ, ಈಗಿನ ಕಾಲದ ಒಂದು ಡಾರ್ಕ್ ವೆಬ್ ಅಂತಾರೆ. ಡಾರ್ಕ್ ವೆಬ್ ಇಲ್ವೇ, ಡಾರ್ಕ್ ಹೋಲ್ ಅಂದರೆ ಕತ್ತಲೆಯಲ್ಲಿ ಕೂತ್ಕೊಂಡು ಜನರು ಕೆಲವು ಯೋಚನೆ ಮಾಡಿ ಮನುಷ್ಯರನ್ನ ಮೋಸ ಮಾಡ್ತಾ ಇರ್ತಾರಂತೆ. ನನ್ನ ಪ್ರಿಯ ದೇವಜನವೇ, ಇವತ್ತು ನಿಮಗೂ ನನಗೂ ಆ ಬೆಳಕು ಎಲ್ಲಿಂದ ಬರ್ತದೆ? ಆ ಬೆಳಕಿನಿಂದ ನೋಡಿದೆ, ಆ ಬೆಳಕು ನಮ್ಮಲ್ಲಿ ಇರುವುದು ಗೊತ್ತಾಗ್ತದೆ, ಅದು ನೀವು ಸತ್ಯಾಸತ್ಯತೆಗಳನ್ನು ಹೊರಗೆ ತರುತ್ತದೆ. ಆ ಬೆಳಕು ನಮಗೆ ಎಲ್ಲಿಂದ ಸಿಗ್ತದೆ? ಯೋಹಾನ 8:12ನೇ ವಾಕ್ಯದಲ್ಲಿ ಹೇಳುತ್ತದೆ, ಯೇಸು ತಿರುಗಿ ಅವರ ಸಂಗಡ ಮಾತಾಡಲಾರಂಭಿಸಿ, ನಾನೇ ಲೋಕಕ್ಕೆ ಬೆಳಕು, ನನ್ನನ್ನು ಅನುಸರಿಸುವವನು ಕತ್ತಲೆಯಲ್ಲಿ ನಡೆಯದೆ ಜೀವ ಕೊಡುವ ಬೆಳಕನ್ನು ಹೊಂದಿದವನಾಗಿರುವನು ಎಂದು ಹೇಳಿದನು. ಆಮೇಲೆ ಯಾರು ಕ್ರಿಸ್ತನಲ್ಲಿರ್ತಾರೋ, ನಾನೇ ಲೋಕಕ್ಕೆ ಬೆಳಕು, ನನ್ನನ್ನು ಅನುಸರಿಸುವವರು. ಪ್ರೇರೆ, ಪ್ರತಿದಿನ ನಾವು ವಾಕ್ಯ ಕೇಳ್ತೇವೆ. ನಾವು ಕ್ರಿಸ್ತನನ್ನು ಅನುಸರಿಸುವವರ, ಕ್ರಿಸ್ತನನ್ನು ಅಲ್ಲಗಳೆಯುವವರ ಗೊತ್ತಾಗ್ತದೆ. ಅನುಸರಿಸುವವರಲ್ಲಿ ಕ್ರಿಸ್ತನ ಮನಸ್ಸು ಇರುತ್ತದೆ, ಕ್ರಿಸ್ತನ ಪ್ರೀತಿ ಇರುತ್ತದೆ, ಕ್ರಿಸ್ತನಲ್ಲಿದ್ದ ಕ್ಷಮಿಸುವಿಕೆ ಇರುತ್ತದೆ, ಕ್ರಿಸ್ತನ ಸ್ವಾರೂಪ್ಯ ಇರುತ್ತದೆ. ಇದ್ಯಾವುದು ನಮ್ಮಲ್ಲಿಲ್ಲ ಅಂದರೆ ಕ್ರಿಸ್ತನ ಬೆಳಕು ನಮ್ಮಲ್ಲಿ ಇಲ್ಲ. ಕ್ರಿಸ್ತನ ಬೆಳಕು ನಮ್ಮಲ್ಲಿ ಇಲ್ಲ. ಆ ಬೆಳಕು ಲೋಕರಕ್ಷಕನಾದ ಯೇಸುವಿನಿಂದಲೇ ಬರುತ್ತದೆ. ಅದಕ್ಕೆ ಎಫೆಸ 5:8 ಕೂಡ ನೀವು ಕ್ರಿಸ್ತನಲ್ಲಿದ್ದು ಬೆಳಕಾಗಿದ್ದೀರಿ, ಅದಕ್ಕೆ ನೀವು ಬೆಳಕಿನವರಂತೆ ನಡ್ಕೊಳ್ರಿ. ಇಲ್ಲಿ ಹೇಳ್ತಾ ಇರುವಂಥದ್ದು ಕೂಡ, ನನ್ನನ್ನು ಅನುಸರಿಸುವವನು ಕತ್ತಲೆಯಲ್ಲಿ ನಡೆಯಲ್ಲ. ಕತ್ತಲೆ ಅಂದರೆ ಏನು? ಕೆಟ್ಟದ್ದು, ಪಾಪ, ದೇವರಿಗೆ ಇಷ್ಟ ಇಲ್ಲದೆ ಇರುವಂಥದ್ದು, ಸೈತಾನನಿಗೆ ಇಷ್ಟವಾಗಿರುವಂಥದ್ದು. ಮನೆಯಲ್ಲಿ ಮಾತುಗಳನ್ನು ನೋಡ್ರಿ, ನಡವಳಿಕೆಯನ್ನು ನೋಡ್ರಿ, ಜೀವಿತವನ್ನು ನೋಡ್ರಿ, ಎಲ್ಲ ಹಳೆಯ ಸ್ವಭಾವನೆ, ಹಳೆಯದೇ. ಕೆಲವು ಸಾರಿ ಹೇಳ್ತಾರಲ್ಲ, ಹುಟ್ಟು ಗುಣ ಸುಟ್ಟರು ಹೋಗಲ್ಲಪ್ಪ. ಆದರೆ ದೇವರ ವಾಕ್ಯ ಹೇಳುತ್ತದೆ, ಕ್ರಿಸ್ತನಲ್ಲಿದ್ದರೆ ಹೋಗುತ್ತಪ್ಪ, ಕ್ರಿಸ್ತನನ್ನು ಅನುಸರಿಸಿದರೆ ಹೋಗುತ್ತಪ್ಪ, ಕ್ರಿಸ್ತನನ್ನು ಹಿಂಬಾಲಿಸಿದರೆ ಹೋಗುತ್ತಪ್ಪ, ಕ್ರಿಸ್ತನಿಗೆ ಮೆಚ್ಚುಗೆಯಾಗಿ ನಡ್ಕೊಂಡ್ರೆ ನಿನ್ನ ಹಳೆಯ ಸ್ವಭಾವ ಎಲ್ಲ ಹೋಗುತ್ತಪ್ಪ. ಕೆಲವರು ಹೇಳ್ತಾ ಇರ್ತಾರೆ, ಯಾರು ಕೂಡ ಇವನ್ನು ಬದಲಾಯಿಸೋಕ್ಕೆ ಆಗಲ್ಲ.
ಆ ದೇವರು ಕೂಡ ಬದಲಾಯಿಸೋಕ್ಕಾಗಲ್ಲೇನೋ. ಎಂಥ ಮಾತು ಹೇಳ್ತಾರೆ. ಆ ದೇವರ ಕೈಯಲ್ಲಿ ಕೂಡ ಇವ್ರನ್ನ ಬದಲಾಯಿಸೋಕ್ಕಾಗಲ್ಲ ಅನ್ನೋ ಮಾತುಗಳನ್ನು ಮಾತಾಡ್ತಾ ಇರ್ತಾರೆ. ಪ್ರಿಯ ದೇವಜನವೇ, ಯಾವನಾದರೂ ಕ್ರಿಸ್ತನಲ್ಲಿದ್ದರೆ, ಅಲ್ಲಿ ಹೇಳ್ತಾ ಇರೋದು ಕ್ರಿಸ್ತನಲ್ಲಿದ್ದರೆ, ಅನುಸರಿಸಿದರೆ, ಕ್ರಿಸ್ತನನ್ನು ಹೊಂದಿದವರಾಗಿದ್ದರೆ, ಆ ಬೆಳಕನ್ನು ಹೊಂದಿದವರಾಗಿದ್ದರೆ, ಇನ್ನು ಮುಂದೆ ಅವರು ಕತ್ತಲೆಯಲ್ಲಿ ನಡೆಯದೆ ಜೀವ ಕೊಡುವ ಬೆಳಕನ್ನು ಹೊಂದಿದವರಾಗಿರುವರು. ಹಾಲೆಲೂಯ, ದೇವರಿಗೆ ಸ್ತೋತ್ರ. ಇವತ್ತು ನೀವು ನಾನು ಮೊದಲು ದೀಪವನ್ನು ಹಚ್ಚಿಸುವಾಗ ನಿಮಗೆ ಗೊತ್ತಿದೆ, ಹಳೆಯ ಕಾಲದ ಲ್ಯಾಂಪ್ಗಳು ಆ ದೀಪವನ್ನು ಹಚ್ಚಿಸಿ ಗ್ಲಾಸನ್ನು ಇಡ್ತಾ ಇದ್ರು. ಕೆಲವು ಸಾರಿ ಹಾಗೆ ಇದ್ದರೆ ಅದು ಹಾರು ಹೋಗ್ಬಿಡ್ತಾ ಇತ್ತು. ಬಟ್ ಗ್ಲಾಸ್ ಇಡುವಾಗ ಗಾಳಿ ಸ್ವಲ್ಪ ಬೀಸಿದರೂ ಕೂಡ ಅದು ಹಾರು ಹೋಗ್ತಾ ಇರಲಿಲ್ಲ. ಆದರೆ ಇವತ್ತು ನೋಡ್ರಿ, ಕರೆಂಟ್ ಇದ್ದರೆ ಗಾಳಿ ಬೀಸಿದರೂ ಅದು ಹಾರಿ ಹೋಗಲ್ಲ. ಕೆಲವು ಸಾರಿ ಮಳೆಯಲ್ಲಿ ಬಿದ್ದರೂ ಕೂಡ ಅದು ಸೇಫ್ ಆಗಿರುವಂಥದ್ದನ್ನು ಈಗ ಕಂಡುಹಿಡಿದಿದ್ದಾರೆ ಅಲ್ವಾ. ವೈರ್ಲೆಸ್ ಲೈಟ್ಸ್ ಬಂದಿದ್ದಾವೆ, ತುಂಬ ಡೆವಲಪ್ ಆಗಿಬಿಟ್ಟಿದೆ. ಅಂದರೆ ಅದಕ್ಕಿಂತಲೂ ಹೆಚ್ಚಾಗಿ ಕತ್ತಲೆಯಲ್ಲಿ ನಡೆದ ಜೀವ ಕೊಡುವ ಬೆಳಕು. ಈ ಬೆಳಕು ಕರೆಂಟ್ ಇದ್ದರೆ ಮಾತ್ರ ಒತ್ತಿಕೊಳ್ಳುತ್ತೆ. ಆದರೆ ಯೇಸುವಿನ ಬೆಳಕು ಜೀವ ಕೊಡುವ ಬೆಳಕು. ಯೇಸು ಕ್ರಿಸ್ತನ ಬೆಳಕು ಚಾರ್ಜಿಂಗ್ ಮುಗಿದೋಗುವ ಬೆಳಕಲ್ಲ, ಕರೆಂಟಿಂದ ಮುಗಿದೋಗೋದು, ಕರೆಂಟ್ ಇಲ್ಲ ಅಂತ ಹೇಳೋದಲ್ಲ, ಸೋಲಾರ್ ಇಲ್ಲ ಅಂತ ಹೇಳೋದಲ್ಲ. ಬದಲಾಗಿ ಆ ಬೆಳಕು ಜೀವ ಕೊಡುವ ಬೆಳಕಾಗಿದೆ. ಅದು ಮುಗಿದೋಗಲ್ಲ. ಪ್ರತಿನಿತ್ಯ ನಿಮಗೂ ನನಗೂ ಹೊಸದಾಗಿ ಬರ್ತಾ ಇರ್ತದೆ. ನಾವು ಅಂದುಕೊಳ್ಬೋದು, ಇವತ್ತು ಮುಗಿದೋಯ್ತು, ದೇವರ ಪವರ್ ಇನ್ನು ನಾಳೆ ಇರ್ತದೋ ಇಲ್ವಾ? ನೋ. ನೀವೆಷ್ಟು ಉಪಯೋಗಿಸಿದ್ರು, ಅದೇನು ಹೇಳ್ತಾರಲ್ಲ ಸೋಲಾರ್ ಸನ್ಲೈಟ್ ಅಂತ, ನೀವೆಷ್ಟು ಉಪಯೋಗಿಸಿದರೂ ಸನ್ಲೈಟ್ಗೇನು ವೇಸ್ಟ್ ಅಲ್ಲ. ಅದೇ ರೀತಿಯಲ್ಲಿ ಕೂಡ ದೇವರ ಶಕ್ತಿ 1000 ಸನ್ಲೈಟ್ಗಳಿಗಿಂತಲೂ ಅಧಿಕವಾದ ಶಕ್ತಿ ದೇವರ ಶಕ್ತಿ. ಮುಗಿದೋಗುವಂಥ ಶಕ್ತಿ ಅಲ್ಲ. ಕ್ರಿಸ್ತನೇ ನಮ್ಮ ಬೆಳಕು, ನಮಗೆ ಏನು ಮೂಲ, ಆರಿಜಿನ್ ಅಂತ ಹೇಳ್ತೀವಲ್ವ, ಅಲ್ಲಿಂದ ಬರುವಂಥದ್ದು ಅಂತ ಹೇಳ್ತಾ ಇದೆ. ಪ್ರಿಯ ಜನವೇ, ಮೊದಲ ಯೋಹಾನ 1ನೇ ಅಧ್ಯಾಯ 5ನೇ ವಾಕ್ಯದಲ್ಲಿ, ನಾವು ಆತನಿಂದ ಕೇಳಿ ನಿಮಗೆ ತಿಳಿಸುವ ವಾರ್ತೆ ಏನೆಂದರೆ, ದೇವರು ಬೆಳಕಾಗಿದ್ದಾನೆ ಮತ್ತು ಆತನಲ್ಲಿ ಎಷ್ಟು ಮಾತ್ರವೂ ಕತ್ತಲೆ ಇಲ್ಲ ಎಂಬುದೇ. ದೇವರು ಬೆಳಕಾಗಿದ್ದಾನೆ, ಆತನಲ್ಲಿ ಕತ್ತಲೆ ಇಲ್ಲವೇ ಇಲ್ಲ. ಆದ್ದರಿಂದ ನನಗೆ ಸಹಾಯ ಸಿಗ್ತದೋ ಇಲ್ಲವೋ, ನನಗೆ ಉಪಕಾರ ಆಗುತ್ತದೋ ಇಲ್ಲವೋ, ಪ್ರಿಯರೇ, ನೀವು ಬೆಳಕಿನ ಮಕ್ಕಳಾಗಿರಬೇಕು. ನಿಮ್ಮ ಮುಖ ಯಾವಾಗಲೂ ಹೊಳೆಯುತ್ತಿರಬೇಕು, ಸಂತೋಷವಿರಬೇಕು, ಸಮಸ್ಯೆಯನ್ನು ಎದುರಿಸಲಿಕ್ಕೆ ಬೇಕಾದ ಶಕ್ತಿ ಇರಬೇಕು. ಇರಲಿ ಬಿಡು, ನೋಡ್ಕೊಳ್ಳೋಣ ಅನ್ನುವಂಥ ಭಾವನೆ ಇರಬೇಕು. ಅದನ್ನು ಬಿಟ್ಟುಬಿಟ್ಟು ಅನೇಕ ಸಂದರ್ಭದಲ್ಲಿ ನಮ್ಮ ಮುಖ ಬಾಡಿ ಹೋದಂತೆ ದುಃಖದಲ್ಲಿ, ಎಣ್ಣೆ ಮುಖದಲ್ಲಿ ನೋಡಿದವರೆಲ್ಲ ಅಯ್ಯೋ ಪಾಪ ಏನಾಯಿತು, ಇನ್ನೇನು ನಡೀತೋ ಜೀವನ. ಈಗ ಒಂದು ವೇಳೆ ನಾವು ನಿಮ್ಮ ಹತ್ರ ಎಲ್ಲ ಕಷ್ಟ ಹೇಳ್ಕೊಳ್ತಾ ಇಲ್ಲ ಅಂದರೆ, ನಮ್ಮ ಹತ್ರ ಇವ್ರ ಮುಖ ನೋಡಿ ಎಷ್ಟು ಚೆನ್ನಾಗಿದೆ, ಓ ಇವ್ರಿಗೇನು ಕಷ್ಟ ಅಲ್ವಾ. ಎಷ್ಟೋ ಜನ ಅಂದ್ಕೊಳ್ತಾರೆ ಸಂತೋಷವಾಗಿ ಇವ್ರು ವಾಕ್ಯ ಹೇಳ್ತಾ ಇರ್ತಾರೆ ಯಾವಾಗಲೂ. ಏನು ಅಷ್ಟು ಬ್ಯುಸಿ ಇರ್ತಾರೆ ಇವರು, ಎಷ್ಟು ಫ್ರೀಯಾಗಿರ್ಬೋದು. ಎಷ್ಟು ಬ್ಯುಸಿಯಾಗಿದ್ದೀವಿ, ಎಷ್ಟು ಅವಶ್ಯಕತೆಗಳಿದೆ, ಎಷ್ಟು ತೊಂದರೆಗಳಿದೆ ನಮಗೆ ಗೊತ್ತು. ಹಾಗಂತೇಳಿ ನಿಮ್ಮ ಮುಂದೆ ಬಂದುಬಿಟ್ಟು ಅಯ್ಯೋ ಹಿಂಗಾಯಿತು ಅಂತ ಹೇಳೋಕ್ಕಾಗಲ್ಲ. ಯಾಕೆಂದರೆ ಕೆಲಸಗಳು ನಡೆಯಲಿ, ನಿಂತೋಗಲಿ, ಆಗಲಿ ಆಗದಿರಲಿ, ಆ ಕ್ರಿಸ್ತನ ಬೆಳಕು ನಮ್ಮಲ್ಲಿ ಪ್ರಚುರಪಡಿಸಬೇಕು, ಬೆಳಗಬೇಕು. ದೇವರ ವಾಕ್ಯ ಹೇಳಿದ್ರು, ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ ಎಂದರು. ದೇವರು ನಮ್ಮನ್ನೇ ಯಾಕೆ ಹೇಳ್ತಾರೆ? ನಮ್ಮಲ್ಲಿ ಕತ್ತಲೆ ಇರಬಾರದು. ಕ್ರಿಸ್ತನಲ್ಲಿ, ನಮ್ಮ ಕರ್ತನಲ್ಲಿ ಇಲ್ಲದೇ ಇದ್ದರೆ ನಮ್ಮಲ್ಲಿ ಇರಬಾರ್ದು. ಮೊದಲ ಯೋಹಾನನ ಪತ್ರಿಕೆ 1:7ನೇ ವಾಕ್ಯದಲ್ಲಿ, ಆತನು ಬೆಳಕಿನಲ್ಲಿರುವಂತೆಯೇ ನಾವು ಬೆಳಕಿನಲ್ಲಿ ನಡೆದರೆ ನಾವು ಒಬ್ಬರ ಸಂಗಡಲೊಬ್ಬರು ಅನ್ಯೋನ್ಯತೆಯಲ್ಲಿದ್ದೇವೆ ಮತ್ತು ಆತನ ಮಗನಾದ ಯೇಸುವಿನ ರಕ್ತವು ಸಕಲ ಪಾಪವನ್ನು ನಿವಾರಣೆ ಮಾಡಿ ನಮ್ಮನ್ನು ಶುದ್ಧಿ ಮಾಡುತ್ತದೆ. ನಾವು ಬೆಳಕಿನಲ್ಲಿ ನಡೆದರೆ, ನಾವು ಹೇಳುತ್ತದೆ ಆತನು ಬೆಳಕಿನಲ್ಲಿರುವಂತೆ ನಾವು ಬೆಳಕಿನಲ್ಲಿ ನಡೆದರೆ. ಆಲ್ರೆಡಿ ಆತನು ಬೆಳಕಿನಲ್ಲಿದ್ದಾನೆ, ನಾವು ಬೆಳಕಿನವರಂತೆ ನಡೆಯಬೇಕಂತೆ. ದೇವಜನವೇ, ನನ್ನ ಪ್ರಾರ್ಥನೆ ಏನೆಂದರೆ, ನಿಮ್ಮ ಮುಖ ಬಾಡಿ ಹೋಗಬಾರದು. ಯೇಸುವಿನ ತೇಜಸ್ಸು, ಬೆಳಕು ನಿಮ್ಮ ಮೇಲೆ ಬೆಳಗಬೇಕು. ಆತನ ಮುಖಕಾಂತಿ, ಆತನ ಬೆಳಕು ನಿಮ್ಮ ಮೇಲೆ ಬೀಳಬೇಕು, ನಿಮ್ಮ ಕುಟುಂಬದ ಮೇಲೆ ಬೀಳಬೇಕು. ಹೋರಾಟಗಳಿದೆ, ಅವಶ್ಯಕತೆಗಳಿದೆ, ಕಷ್ಟಗಳಿದೆ, ಪ್ರಯಾಸಗಳಿದೆ. ಸಾಲ ಕಟ್ಟಬೇಕು, ಮನೆ ಬಾಡಿಗೆ ಕಟ್ಟಬೇಕು, ಬಿಸ್ನೆಸ್ ಮಾಡಬೇಕು, ವ್ಯವಸಾಯ ಮಾಡಬೇಕು, ದುಡಿಬೇಕು, ಪ್ರಯಾಸ ಪಡಬೇಕು, ಎಲ್ಲ ಮಾಡಬೇಕು.
ಆದರೆ ಕುಗ್ಗಿ ಹೋಗಬೇಡ್ರಿ. ಆ ಕರ್ತನ ತೇಜಸ್ಸು ನಿಮ್ಮ ಮೇಲೆ ಬೀಳಲಿ, ಆ ಬೆಳಕು ನಿಮ್ಮ ಮೇಲೆ ಬೀಳಲಿ. ನೀವು ನಾನು ಕತ್ತಲೆಗೆ ಹೋಗೋದು ಬೇಡ, ದುಷ್ಟನಿಗಾಗಿ ಹೋಗೋದು ಬೇಡ. ಬೆಳಕಿನ ಮಕ್ಕಳಂತೆ ನಾವು ನಡೆದುಕೊಳ್ಳೋಣ. ದೇವರಿಗೆ ಮಹಿಮೆ ತರುವಂಥ ಮಕ್ಕಳಾಗಿ ನಾವು ನಡೆದುಕೊಳ್ಳೋಣ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಮ ತಂದೆಯಾದಂಥ ದೇವರೇ, ಪವಿತ್ರನಾದ ಕರ್ತನೆ, ನಿನ್ನ ಪ್ರೀತಿಯ ಕರಕ್ಕೆ ನಮ್ಮನ್ನು ಒಪ್ಪಿಸಿಕೊಡುತ್ತಾ ಇದ್ದೇವೆ. ದಿನದಲ್ಲಿ ನಮಗೆ ಕೊಟ್ಟ 24 ತಾಸುಗಳಲ್ಲಿ ನಿಮಗಾಗಿ ಒಂದು 24 ನಿಮಿಷಗಳನ್ನು ನಾವು ಹೆಚ್ಚಿಸುವಂತೆ ನೀವು ನಮಗೆ ತೋರಿಸಿದ ಕೃಪೆಗಾಗಿ ಸ್ತೋತ್ರ. ಯಾರು ಇದುವರೆಗೂ ತಮ್ಮ ಸಮಯವನ್ನು ಕಳೆದು ಈ ಪ್ರಾರ್ಥನೆಯಲ್ಲಿ ಭಾಗವಹಿಸ್ತಾ ಇದ್ದಾರೋ ಇವರನ್ನು, ಇವರ ಕುಟುಂಬವನ್ನು ಆಶೀರ್ವದಿಸಿರಿ. ಇವತ್ತು ನಾವು ಕೇಳಿದ ಹಾಗೆ ದೇವರೇ, ನಮ್ಮ ಜೀವಿತದಲ್ಲಿ ಆಗಾಗ ದೇವರೇ ಸೂರ್ಯನನ್ನು ತಡೆಯುವುದಕ್ಕೆ ಬಂದಂತೆ ಮೋಡಗಳು, ಕತ್ತಲು, ಕಾರ್ಗತ್ತಲು, ಮಳೆಯು ದೇವರೇ ಇದೆಲ್ಲವೂ ಬರುವಂತೆ ನಮ್ಮ ಜೀವಿತದಲ್ಲಿಯೂ ಕಷ್ಟಗಳು, ಪ್ರಯಾಸಗಳು ಬರುತ್ತವೆ. ಆದರೆ ಅದು ಯಾವುದನ್ನು ಕೂಡ ಕರ್ತನೆ ನಾವು ತಲೆಗೆ ಹಾಕ್ಕೊಳ್ಳದೆ ದೇವರೇ, ಆ ಬಿಸಿಲು ಹೇಗೆ ಬೀರಿ ಬೆಳಕು ಹರಿಯುತ್ತದೋ ಅದೇ ರೀತಿಯಲ್ಲಿ ನಮ್ಮ ಜೀವಿತದಲ್ಲಿ ನಾವು ನಮಗಿರೋಧವಾಗಿ ಬರುವ ಕಷ್ಟಗಳು, ಪಾಪಗಳು, ಶೋಧನೆಗಳು, ಸಮಸ್ಯೆಗಳು, ಮನುಷ್ಯ ಕಲ್ಪಿತವಾದ ಕಾರ್ಯಗಳನ್ನು ಛೇದಿಸಿ ಭೇದಿಸಿಕೊಂಡು ಹೋಗಿ ಬೆಳಕಿನ ಮಕ್ಕಳವರಾಗುವಂತೆ ನಮಗೆ ಸಹಾಯ ಮಾಡಲಿ. ಲೋಕದ ಜನರು ನಮ್ಮನ್ನು ಕಂಪೇರ್ ಮಾಡಿ ನೀವೇನಂತ ಆಶೀರ್ವಾದ ಹೊಂದಿದ್ದೀರಾ, ನಿಮಗೇನಂತ ಒಳ್ಳೆಯದು ನಡೆದಿದೆ ಎಂದು ನಮ್ಮನ್ನು ಅವರು ಪ್ರಶ್ನಿಸುವಾಗ ಕರ್ತನೇ, ಆ ಕತ್ತಲೆಯ ವ್ಯಕ್ತಿಗಳಿಗೆ ಬೆಳಕಿನಿಂದ ಉತ್ತರಿಸುವುದಕ್ಕೆ ಸಹಾಯ ಮಾಡಿಕೊಡು. ಪ್ರಿಯ ದೇವರೇ, ನೀನೆಷ್ಟೋ ಒಳ್ಳೆಯವನಪ್ಪ, ಕೃಪೆಯುಳ್ಳವನು, ದಯೆಯುಳ್ಳವನು, ಕರುಣಾಮಯನಾದ ದೇವರು. ಇವರ ಹೃದಯವು ಕತ್ತಲಾಗಿದೆ, ಇವರ ಮನಸ್ಸು ಕತ್ತಲಾಗಿದೆ, ಇವರ ಕುಟುಂಬ ಕತ್ತಲಾಗಿದೆ. ನೀನು ಇವರ ಕುಟುಂಬ, ಮನಸ್ಸು, ಹೃದಯ, ಕೆಲಸ, ಕಾರ್ಯ ಎಲ್ಲದರ ಮೇಲೆ ನಿನ್ನ ಬೆಳಕನ್ನು ಚೆಲ್ಲಿ, ನೀನು ಬೆಳಕಾಗಿರುವವನು, ನಮ್ಮನ್ನು ಬೆಳಗಿಸಲಿಕ್ಕೆ ಶಕ್ತನಾದವನು ಎಂದು ನಂಬಿರುವಂಥ ಇವರನ್ನು ಕನಿಕರಿಸು ಎಂದು ಬೇಡಿಕೊಳ್ಳುತ್ತಾ ಇದ್ದೇವೆ. ಕರ್ತನೇ, ಈ ನಮ್ಮ ಪ್ರಾರ್ಥನೆಯನ್ನು ನೀವು ಆಲಿಸಿದ್ದೀರಾ. ಖಂಡಿತ ಸದುತ್ತರವನ್ನು ದಯಪಾಲಿಸಿ ಕೊಡುತ್ತೀರೆಂದು ನಿಮ್ಮ ಕರುಣೆಯ ಕರಕ್ಕೆ ನಮ್ಮನ್ನು ಒಪ್ಪಿಸಿಕೊಡುತ್ತಾ ನಮ್ಮ ಪ್ರಾರ್ಥನೆಯನ್ನು ಕೇಳಿದಾತನು, ಸದುತ್ತರವನ್ನು ದಯಪಾಲಿಸಿ ಕೊಡುವಾತನು, ಅದ್ಭುತವನ್ನು ಮಾಡುವಾತನೂ ಆಗಿರುವ ಯೇಸುವೆ, ನಿನ್ನ ಕೈಗೆ ಕೊಡುತ್ತಾ ಇದ್ದೇವೆ. ರೋಗದಲ್ಲಿರುವ ಇವರನ್ನು ಮುಟ್ಟಿ ಸೌಖ್ಯ ಮಾಡಿರಿ. ಸಮಾಧಾನ ಇಲ್ಲದವರಿಗೆ ಸಮಾಧಾನ ಕೊಡಿರಿ. ಅವಶ್ಯಕತೆಗಳನ್ನು ಪೂರೈಸಿ ಕತ್ತಲನ್ನು ಹೋಗಿಸಿ ಬೆಳಕನ್ನು ಮೂಡಿಸಬೇಕೆಂದು ಇವರ ಜೀವಿತವು ಬೆಳಗಲಿ, ನಿನಗೆ ಸಾಕ್ಷಿಯಾಗಿ ನಿಲ್ಲಲಿ, ನಿನ್ನ ನಾಮ ಮಹತ್ತನ್ನು ಕಣ್ಣಾರೆ ಕಾಣಲಿ ಎಂಬುದಾಗಿ ಇವರನ್ನೆಲ್ಲ ನಿನ್ನ ಕೈಯಲ್ಲಿ ಒಪ್ಪಿಸಿಕೊಡುತ್ತಾ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ. ಆಮೇನ್, ಆಮೇನ್. ನನ್ನ ಪ್ರೀತಿಯ ದೇವಜನವೇ, ನಿಮ್ಮೆಲ್ಲರಿಗೂ ಶಲೋಮ್. ಪ್ರೈಸ್ ದಿ ಲಾರ್ಡ್ ಜೀಸಸ್.